ಹಾಯ್, ಗುಡ್ ಮಾರ್ನಿಂಗ್. ಬಿಸಿನೀರು ಬಟಾಣಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ಕುಕ್ಕರಲ್ಲಿ. ಬೆಳಿಗ್ಗೆ ಎಷ್ಟು ಬೇಗ ಎದ್ದು ಕೆಲಸ ಮಾಡ್ತಾಯಿದ್ದೇನೆ ನೋಡಿ. ನೆಲ್ಲಿಕಾಯಿ ಜ್ಯೂಸ್ ಮಾಡೋಣ ಅಂಥೇಳಿ. ನೆಲ್ಲಿಕಾಯಿನ ಈ ಥರ ತುರಿದು ಮಿಕ್ಸರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ತೇನೆ. ಅದಕ್ಕೆ ಶುಂಠಿ ಮತ್ತು ಮೆಣಸಿನಕಾಳು ಹಾಕಿದ್ರು ಚೆನ್ನಾಗಿ. ಬಟಾಣೆ ಬೇಯಿಸ್ಕೊಂಡೆ ಫ್ರೆಂಡ್ಸ್. ಬಟಾಣೆ ಬೆಂತು ಕುಕ್ಕರ್ ಹಾಗೆ ಇದೆ, ಓಪನ್ ಮಾಡಿಲ್ಲ. ಆಮೇಲೆ ನೋಡಿ ಅದು ಒಂದೊಂದ್ಸಲ ಬೇಯೋದೇ ಇಲ್ಲ, ಬೆಂದಿದೆ ಸರಿಯಾಗಿ ಇಲ್ಲ ಅಂತ ನೋಡಿ ಇನ್ನೊಂದು ಚೆಕ್ ಮಾಡಿ ಇನ್ನೊಮ್ಮೆ ಇಡಬೇಕು. ನೆಲ್ಲಿಕಾಯಿ ಜ್ಯೂಸ್ ಮಾಡಿಕೊಂಡೆ. ನನ್ನ ಹಸ್ಬೆಂಡ್ ಕುಡ್ಕೊಂಡು ಶಾಪಿಗೆ ಹೋದರು. ನಾನು ವಾಕಿಂಗ್ ಹೋಗಿ ಬಂದಮೇಲೆ ಕುಡಿತೀನಿ. ಈಗ ವಾಕಿಂಗ್ ಹೋಗ್ತೇನೆ. ಇವತ್ತು ನಮ್ಮ ಬ್ರೇಕ್ಫಾಸ್ಟ್ ಚಪಾತಿ ಮಾಡಬೇಕಂತ ಅಂದ್ಕೊಂಡಿದ್ದೇನೆ. ಚಪಾತಿ ಮತ್ತು ಆಲೂ ಭಾಜಿ ಮಾಡಬೇಕಂತ ಅಂದ್ಕೊಂಡಿದ್ದೇನೆ. ಹೋಗಿ ಬಂದು ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ತೇನೆ, ಬಾಜಿನೂ ಆಮೇಲೆ ಮಾಡ್ಕೊಳ್ತೇನೆ. ಟೈಮ್ ಈಗ ಕರೆಕ್ಟ್ 6:30 ಆಗಿದೆ. ಈಗ ನಾನು ವಾಕಿಂಗ್ ಹೋಗಿ ಬರ್ತೇನೆ. ಟೈಮ್ 7 ಗಂಟೆ ಆಯಿತು. ವಾಕಿಂಗ್ ಮುಗಿಸ್ಕೊಂಡು ಬಂದೆ. ಮಾರ್ನಿಂಗ್ ವಾಕ್ ಹೋಗಿ ಬಂದರೆ ತುಂಬ ಮೈಂಡ್ ಫ್ರೆಶ್ ಆಗ್ತದೆ, ರಿಲ್ಯಾಕ್ಸ್ ಆಗ್ತದೆ ಮನಸ್ಸು. ಒಂಥರ ಇಡೀ ದಿನ ಆ್ಯಕ್ಟಿವ್ ಆಗಿರಲಿಕ್ಕೆ ಒಂದು ಎನರ್ಜಿ ಬರ್ತದೆ. ಸೊ ನಾನು ಯಾವಾಗಲೂ ಮಾರ್ನಿಂಗ್ ವಾಕ್ ಹೋಗೋದು, ಈವ್ನಿಂಗೆಲ್ಲ ವಾಕಿಂಗ್ ಹೋಗೋದು. ಟೈಮ್ 7:30. ನಾನು ಈಗಲೇ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೇನೆ. ಯಾಕೆ ಗೊತ್ತಾ, ಇವತ್ತು ತುಂಬ ಅಡುಗೆ ಮಾಡೋದಿದೆ, ಸ್ವಲ್ಪ ಬೇರೆ ಬೇರೆ ಟೈಪ್ ಅಡುಗೆ ಮಾಡೋದಿದೆ. ಇದು ನೋಡಿ, ಮಶ್ರೂಮ್ ಮಸಾಲೆ ಮಾಡಲಿಕ್ಕೆ ಇಷ್ಟು ಮೆಣಸು ತೊಗೊಂಡಿದ್ದೇನೆ. ಸ್ವಲ್ಪ ಅಷ್ಟೇ ಕಾಯಿ ತುರಿ ತೊಗೊಂಡಿದ್ದೇನೆ. ಸ್ವಲ್ಪ ಹುಣಸೆಹಣ್ಣು, ಉಪ್ಪು ಹಾಕಿ, ಅರಿಶಿನ ಇಟ್ಟು ಇಷ್ಟು ಹಾಕಿ ರುಬ್ಕೊಳ್ತೇನೆ ಮಶ್ರೂಮ್ ಮಸಾಲೆ ಮಾಡಲಿಕ್ಕೆ. ಇವತ್ತು ತುಂಬ ಕೆಲಸ ಇದೆ. ಬೇಗ ನೀರು ದೋಸೆ ಹಿಟ್ಟು ಗ್ರೈಂಡರಿಗೆ ಹಾಕಿದೆ. ಯಾಕಂತ ಆಮೇಲೆ ಗೊತ್ತಾಗ್ತದೆ ನಿಮಗೆ. ಚಪಾತಿ ಜೊತೆಗೆ ಆಲೂಗಡ್ಡೆ ಬಾಜಿ, ಟೊಮೆಟೊ, ಈರುಳ್ಳಿ ಮತ್ತು ಆಲೂಗಡ್ಡೆ ಇದನ್ನ ಹಾಕಿ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ. ಇದನ್ನ ಈಗ ಬಾಜಿ ಮಾಡ್ಕೊಳ್ಬೇಕು ನೋಡಿ. ಚಪಾತಿಗೆ ಈ ಬಾಜಿ ತುಂಬ ಸೂಪರ್ ಆಗಿರ್ತದೆ. ಮಸಾಲೆ ಹಿಟ್ಟು ತೊಗೊಂಡು ಬಂದಿದ್ನಲ್ಲ, ಆ ದಿನ ಬಂದಿದ್ರಲ್ಲ ನಮ್ಮ ಹಸ್ಬೆಂಡ್, ನಿಮ್ಗೆ ತೋರಿಸಿದ್ದಲ್ಲ ಮಸಾಲೆ ಹಿಟ್ಟು, ಅದನ್ನ ಹಾಕಿ ಮಾಡೋದು. ಇದೇ ನೋಡಿ ಮಸಾಲೆ ಹಿಟ್ಟು. ಖಾರದ ಪೌಡ್ರ್ ಹಾಕ್ತಾಯಿಲ್ಲ. ಈ ಕಡೆ ನಮ್ಮ ಅತ್ತೆ ಚಪಾತಿ ಲಟ್ಸ್ಕೊಡ್ತಾ ಇದ್ದಾರೆ, ಈ ಕಡೆ ನಾನು ಬೇಯಿಸ್ಕೊಂಡು. ಬನ್ನಿ ಬಾಜಿ ಕೂಡ ಚಪಾತಿ ಬಾಜಿ ಬ್ರೇಕ್ಫಾಸ್ಟ್ ಮಾಡೋಣ ಬನ್ನಿ. ಕಷಾಯ 9:30. ಮಶ್ರೂಮ್ ಇಟ್ಟಿದ್ದೀನಿ. ಮಶ್ರೂಮ್ ಮಸಾಲ ಮಾಡಲಿಕ್ಕೆ ಮಶ್ರೂಮ್ ನೋಡಿ ಚಿಕ್ಕ ಕಟ್ ಮಾಡಿ ಸ್ವಲ್ಪ ಬೇಯಿಸಿಟ್ಕೊಂಡೆ. ಮಸಾಲ ಆಗಿದೆ ಅದಕ್ಕೆ. ಈ ಕಡೆ ತೊವೆಗೂ ಇಟ್ಕೊಂಡಿದ್ದೆ. ಒಗ್ಗರಣೆ ಹಾಕಿಬಿಟ್ರೆ ಆಯಿತು. ಮಸಾಲೆ ಕೂಡ ಆಗಿದೆ ಸಾಂಬಾರಿಗೆ. ಈ ಮಶ್ರೂಮ್ ಸ್ಪೈಸಿ ಮಸಾಲ ಎಲ್ಲ ಬೇಗ ಮಾಡಬೇಕು. ಊಟಕ್ಕಿಂತ ಒಂದು 2-3 ಗಂಟೆ ಮೊದಲೇ ರೆಡಿ ಮಾಡಿಟ್ರೆ ಚೆನ್ನಾಗಿ ಅದು ಹೊಂದ್ಕೊಂಡು ರುಚಿಯಾಗಿರ್ತದೆ. ಈ ಕಡೆ ತೊವೆ ಕೂಡ ಆಯಿತು ನೋಡಿ. ಒಗ್ಗರಣೆ ಹಾಕಿಬಿಟ್ರೆ ತೊವೆನೂ ಆಯಿತು. ಮಶ್ರೂಮ್ ಮಸಾಲ ಆಗಿದೆ, ತೊವೆ ಆಗಿದೆ. ಇದು ಕಳಲೆ ನೋಡಿ, ಕಳಲೆ ಸಾರು ಇವತ್ತು. ವಟಾಣೆ ಮತ್ತು ನುಗ್ಗೆಕಾಯಿ ಬೇಯಿಸ್ಕೊಂಡಿದ್ದೆ, ಆಲೂಗಡ್ಡೆ ಹಾಕಿ ವಟಾಣೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ. ಈಗ ಟೈಮ್ ಈಗ ಕರೆಕ್ಟ್ 11 ಗಂಟೆ ಆಗಿದೆ ಫ್ರೆಂಡ್ಸ್. ನಂದು ಮನೆಯಲ್ಲಿ ಅಡುಗೆ ಕೆಲಸ ಆಲ್ಮೋಸ್ಟ್ ಮುಗಿದಿದೆ, ಇನ್ನೂ ಸ್ವಲ್ಪ ಇದೆ. ಇವತ್ತು ನೋಡಿ ನುಗ್ಗೆಕಾಯಿ, ಕಳಲೆ ಮತ್ತು ಆಲೂಗಡ್ಡೆ ಎಲ್ಲ ಹಾಕಿ ವಟಾಣೆ ಹಾಕಿ ಸಾಂಬಾರು. ಆಮೇಲೆ ಮಶ್ರೂಮ್ ಮಸಾಲ ಆಗಿದೆ ನೋಡಿ. ತೊವೆ ಕೂಡ ಆಗಿದೆ, ಮತ್ತು ಇದು ಪಲ್ಯ ಕೂಡ ಆಗಿದೆ. ಬೀನ್ಸ್ ಪಲ್ಯ ಕೂಡ ಆಗಿದೆ. ಇಲ್ಲಿ ಅನ್ನಕ್ಕೆ ಇಟ್ಕೊಂಡಿದ್ದೆ ಅಂದರೆ ಇದು ಫ್ರೈಡ್ ರೈಸ್ ಮಾಡಲಿಕ್ಕೆ. ಅನ್ನ ಆದಮೇಲೆ ಫ್ರೈಡ್ ರೈಸ್ ಮಾಡ್ತೇನೆ. ಒಂದು ಸ್ವಲ್ಪ ಬಜೆಗೆ ಕೂಡ ಫ್ಲವರ್ ನೋಡಿ, ಉಪ್ಪು ಮತ್ತು ಅರಿಶಿನ ಹಿಟ್ಟಲ್ಲಿ ಹಾಕಿಟ್ಟಿದ್ದೆ ಬಿಸಿನೀರಲ್ಲಿ. ಸ್ವಲ್ಪ ಅಷ್ಟೇ ಬಜೆ ಮಾಡ್ಕೊಳ್ತೇನೆ. ಆಮೇಲೆ ಒಂದು ಪಾಯಸ ಮಾಡೋದು. ಇಷ್ಟೆಲ್ಲ ವೆರೈಟೀಸ್ ಯಾಕೆ ಮಾಡ್ತೇನೆ ಅಂತ ಅನಿಸ್ಬೋದು ನಿಮಗೆ. ಯಾಕಿಲ್ಲ, ಸಿಂಪಲ್. ನಮ್ಮ ಮನೆಗೆ ಯಾರು ಬರ್ತಾ ಇದ್ದಾರೆ ಅಂತ ಅವ್ರು ಬಂದಮೇಲೆ ನಿಮಗೆ ಗೊತ್ತಾಗ್ತದೆ. ಕ್ಯಾಪ್ಚರ್ ಮಾಡ್ತೇನೆ ಯಾರು ಬರ್ತಾ ಇದ್ದಾರೆ ಅಂತ ಹೇಳಿ. ಸ್ಪೆಷಲ್ ಗೆಸ್ಟ್ ಏನೂ ಅಲ್ಲ, ಮನೆಯವರೇ ಆದರೂ ಕೂಡ ಅಪರೂಪಕ್ಕೆ ಊಟಕ್ಕೆ ಬರ್ತಾ ಇದ್ದಾರೆ. ಸೊ ಹಂಗಾಗಿ ಇಷ್ಟು ವೆರೈಟೀಸ್ ಮಾಡೋದು. ಮತ್ತು ಅನ್ನಗಂಗು ರಜೆ ಇವತ್ತು ಸಂಡೇ. ಸೊ ಅವಳು ಮನೇಲಿರ್ತಾಳಲ್ಲ, ಅವಳಿಗೂ ಇದೆಲ್ಲ ಥರದ್ದು ಇಷ್ಟ. ಸೊ ಹಾಗಾಗಿ ಮಾಡ್ತೀನಿ. ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದೆ. ಇವತ್ತು ತುಂಬ ಕೆಲಸ ಇದೆ, ಅಡುಗೆ ಕೆಲಸ ಅಂಥೇಳಿ. ನೆಲ ಒರೆಸ್ಕೊಳ್ಬೇಕು, ಬಜೆ ಮಾಡ್ಕೊಳ್ಬೇಕು, ಇನ್ನೊಂದು ಅನ್ನ ಮಾಡ್ಕೊಳ್ಬೇಕು, ಫ್ರೈಡ್ ರೈಸಿಗೆ ಅನ್ನ ಮಾಡ್ಕೊಳ್ಬೇಕು. ಅನ್ನಕ್ಕೆ ಇಟ್ಟಿದ್ದೆ, ಫ್ರೈಡ್ ರೈಸ್ ಮಾಡ್ಕೋಬೇಕು.
ವೆಜಿಟೇಬಲ್ಸ್ ಎಲ್ಲ ಅತ್ತೆ ಕಟ್ ಮಾಡಿಕೊಟ್ಟಿದ್ದಾರೆ. ಬೇರೆ ಅನ್ನ ಮಾಡ್ಕೋಬೇಕು, ತವೆಗೆ ಬೇಕಲ್ಲ ಆ ಅನ್ನ ಮಾಡ್ಕೋಬೇಕು, ಪಾಯಸ ಮಾಡ್ಕೋಬೇಕು. ಇಷ್ಟು ಮಾಡೋದಿದೆ. 11:30 ಆಗಿದೆ. ಎಷ್ಟು ಗಂಟೆ ಆಗ್ತದೆ ನೋಡಬೇಕು. ಫ್ರೈಡ್ ರೈಸಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಫ್ರೈಡ್ ರೈಸ್ ಮಾಡ್ತೇನೆ ಫ್ರೆಂಡ್ಸ್. ನೋಡಿ, ಫ್ರೈಡ್ ರೈಸಿಗೆ ಏನೆಲ್ಲ ಬೇಕು ಎಲ್ಲ ಚಾಪ್ ಮಾಡಿಟ್ಟಿದ್ದಾರೆ ನಮ್ಮ ಅತ್ತೆ. ಈ ಕಡೆ ಅನ್ನ ಕೂಡ ಆರ್ಲಿಕ್ಕೆ ಇಟ್ಟಿದ್ದೇನೆ ನಾನು. ನೋಡಿ, ರೆಡಿ ಆಯಿತು ಫ್ರೈಡ್ ರೈಸ್. ತುಂಬ ಸೂಪರ್ ಆಗಿರ್ಬೋದು. ಟೇಸ್ಟ್ ಮಾಡಿಲ್ಲ. ಪಾಯಸ ಕೂಡ ರೆಡಿ ಆಗ್ತಾಯಿದೆ ನೋಡಿ. ಸಾಬಕ್ಕಿ ಮತ್ತು ಶಾವಿಗೆ ಎರಡೂ ಹಾಕಿ ಪಾಯಸ ಮಾಡ್ತೇನೆ. ಸಾಬಕ್ಕಿ ಹಾಕೊಂಡು ಪಾಯಸ ಮಾಡ್ಬೋದು, ಶಾವಿಗೆನೂ ಹಾಕೊಂಡು ಸ್ನಾನ ಮುಗಿಸ್ಕೊಂಡು ಬಂದೆ ಫ್ರೆಂಡ್ಸ್. ಈಗ ಎರಡೂ ಕೂಡ ಬಜೆ ಮಾಡ್ಕೊಂಡು ಅಷ್ಟೇ ಎಣ್ಣೆ ಅಷ್ಟೇ ಪಾಯಸ ಮಾಡ್ತಾ ಇದ್ದೀನಿ. ಈಗ ಬಜೆ ಮಾಡೋದು. ಬಜೆ ಒಂದು ಲಾಸ್ಟ್ ಇಟ್ಟಿದ್ದೇನೆ, ಸ್ನಾನ ಮಾಡ್ಕೊಂಡು ಬಂದು ಮಾಡಿದ್ರೆ ಆಯ್ತು ಅಂತೇಳಿ. ಇವತ್ತು ನೋಡಿ ಊಟಕ್ಕೆ ಬಜೆ, ಮಶ್ರೂಮ್ ಮಸಾಲ, ಬೀನ್ಸ್ ಪಲ್ಯ, ಆಮೇಲೆ ನುಗ್ಗೆಕಾಯಿ ಸಾಂಬಾರು, ಫ್ರೈಡ್ ರೈಸು, ಪಾಯಸ, ಅನ್ನ ಮತ್ತು ತವೆ. ಫ್ರೈಡ್ ರೈಸ್ ತಿಂದಾದಮೇಲೆ ಅನ್ನ ಮತ್ತು ತವೆ ತಿನ್ನೋದು. ಇಷ್ಟು ನಮ್ಮ ಮನೇಲಿ ಒಂಥರ ಹಬ್ಬನೇ ಅಂತ ಅನ್ಬೋದು. ಅಷ್ಟು ವೆರೈಟೀಸ್ ಇದೆ ಇವತ್ತು. ಯಾರೋ ಬರ್ತಾರೆ ಅಂತ ಅಂದಿದ್ನಲ್ಲ, ಬೇರೆ ಯಾರೂ ಅಲ್ಲ, ನಮ್ಮ ಮನೆಯವರೇ. ನಮ್ಮ ಅತ್ತಿಗೆ ಮಗ. ನಾವು ಕರೆದ್ರಷ್ಟೇ ಬರ್ತಾರೆ ಊಟಕ್ಕೆ, ಇಲ್ಲ ಅಂದರೆ ಅವ್ರ ಮನೆ ಅಂತ ಅವ್ರು ಬರೋದಿಲ್ಲ. ಹೀಗೆ ಬರ್ತಾರೆ ಮತ್ತೆ ಹೋಗ್ತಾರೆ ಅಷ್ಟೇ. ಯಾವಾಗಲೂ ಬರ್ತಾರೆ ಅಂದರೆ ಬರ್ತಾರೆ ಮತ್ತೆ ಮಾತಾಡ್ಕೊಳ್ತಾರೆ ಹೋಗ್ತಾರೆ ಅಷ್ಟೇ. ಊಟಕ್ಕೆ ಬರೋದು ತುಂಬ ಅಪರೂಪ. ವೆಂಕಟೇಶ್ ಕೂಡ ನಮ್ಮ ಇಲ್ಲಿ ಬೆಂಗಳೂರಲ್ಲಿರ್ತಾನೆ. ಸೊ ಅವನು ಊರಿಗೆ ಬರೋದೇ ಅಪರೂಪ. ಹಾಗಾಗಿ ಬಂದಾಗಲೇ ನಮ್ಮ ಮನೆಗೆ ಊಟಕ್ಕೆ ಬಾ ಅಂತ ಹೇಳಿದ್ದೆ. ಹಾಗಾಗಿ ಅವರಿಬ್ಬರು ಬಂದರು. ಇದು ನೋಡಿ, ಬೆಳಿಗ್ಗೆ ನಾನು ನೀರು ದೋಸೆ ಹಿಟ್ಟು ಮಾಡಿದ್ನಲ್ಲ, ಯಾಕಂದರೆ ಶಾವಿಗೆ ಮಾಡಬೇಕಂತ. ಅದು ನನಗೆ ಫಸ್ಟ್ ಟೈಮ್ ಮಾಡಿದ್ದು ನಾನು. ಅಂದರೆ ನಾನು ಮಾಡಿದ್ದಲ್ಲ, ನಮ್ಮ ಅತ್ತಿಗೆನೇ ಮಾಡಿದ್ದದು. ನಾನು ಸ್ವಲ್ಪ ಟ್ರೈ ಮಾಡಿದೆ ನೋಡಿ ಶಾವಿಗೆ. ಇವತ್ತು ಶಾವಿಗೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇದು ಹೇಗಂತ ಹೇಳ್ಕೊಟ್ರು ಅವರು, ಹಾಗೆ ಮಾಡ್ತಾಯಿದ್ದೇನೆ. ಸೊ ಅವ್ರು ಬಂದಿದ್ದು ನಮಗೆ ತುಂಬ ಖುಷಿ ಆಯಿತು. ನಮ್ಮ ಮನೆಗ ಅಂತೂ ಫುಲ್ಲು ಖುಷಿ. ಇವತ್ತೇನು ಸ್ಟಡಿ ಗಿಡಿ ಏನಿಲ್ಲ, ಅವ್ರ ಜೊತೆನೇ ಇದ್ದಾಳೆ. ಅಪರೂಪಕ್ಕೆ ಬರೋದಲ್ವಾ, ಹಾಗಾಗಿ ಅವ್ರ ಜೊತೆ ಇದ್ದಾಳೆ ಅವಳು. ನಾನು ನೋಡಿ, ಇದು ಸಂಜೆ 6 ಗಂಟೆ ನಾನು ಶಾವಿಗೆ ತಿಂತಾ ಇದ್ದೇನೆ. ಇದಕ್ಕೆ ಚಟ್ನಿ ಮಾಡಿರಲಿಲ್ಲ ಇವತ್ತು. ಅತ್ತಿಗೆ ಮಗ ಬಂದಿದ್ರಲ್ಲ, ಅವರು ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು 4:30 ಸುಮಾರಿಗೆ ಅವರು ಮನೆಗೆ ಹೊರಟರು. ನಾನು ಸ್ವಲ್ಪ ಮಲಗಿದ್ದೆ. ತಲೆನೋವು, ಯಾಕೋ ತುಂಬ ತಲೆನೋವು. ಚೆನ್ನಾಗಿ ಎಣ್ಣೆ ಹಾಕ್ಕೊಂಡೆ ನೋಡ್ರಿ. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬಾಚ್ಕೊಂಡು ಸ್ವಲ್ಪ ತಲೆನೋವು, ತಲೆ ಅಂದರೆ ತಂಪಾದಂಗೆ ಆಯಿತು ಎಣ್ಣೆ ಹಾಕಿದ್ಮೇಲೆ. ಹಾಲು ಕಾಯಿಸ್ಲಿಕ್ಕೆ ಇಟ್ಕೊಂಡೆ. ಈಗ 8:30 ಏನಾಗ ಊಟ ಮಾಡ್ತಾಳೆ. ಈಗ ಅವಳಿಗೆ ಊಟಕ್ಕೆ ಕೊಡ್ತೇನೆ. ನಾನು ಶಾವಿಗೆ ತಿಂದಿದ್ದೆ ಯಾವಾಗ 6 ಗಂಟೆ ಅಷ್ಟಕ್ಕೆ. ನನಗೆ ಹಸಿವಿಲ್ಲ, ಈಗ ನಾನೇನೂ ತಿನ್ನೋದಿಲ್ಲ. ಹಾಗೆ ಈಗ ಸಂಜೆ ಟೈಮಿಗೆ ಏನು ಅಡುಗೆ ಮಾಡಲಿಲ್ಲ. ಮಧ್ಯಾಹ್ನ ಮಾಡಿದ್ದ ಅಡುಗೆನೇ ತುಂಬ ಇದೆ, ಅದು ಇನ್ನೂ ಖಾಲಿ ಆಗಲಿಲ್ಲ ಮಧ್ಯಾಹ್ನ. ಈಗ ರಾತ್ರಿ ಊಟ ಮಾಡಿ ಅದು ಇರ್ತದೆ, ಮತ್ತೆ ಇರ್ತದೆ, ಅಷ್ಟು ಮಾಡಿದ್ದೆ. ಸೊ ಹಾಗಾಗಿ ಈಗ ಏನೂ ಮಾಡೋ ಕೆಲಸ ಇಲ್ಲ. ಅವಾಗೆ ಮಾಡಿದ್ವಲ್ಲ, ನಾವು ಆವಾಗ ತಿನ್ನಲಿಕ್ಕೆ ಆಗಲೇ ಇಲ್ಲ ಊಟದ ಟೈಮಿಗೆಲ್ಲ. ಯಾಕಂದರೆ ಊಟಕ್ಕೆ ಎಲ್ಲ ಸುಮಾರು ಐಟಮ್ಸ್ ಎಲ್ಲ ಇತ್ತು. ಹಾಗಾಗಿ ಶಾವಿಗೆ ಹಾಗೆ ಇತ್ತು, ಅದನ್ನ ಮಾಡಿಟ್ಟಿದ್ದೀವಿ, ಫ್ರಿಜ್ಜಲ್ಲಿ ಇಟ್ಟಿದೆ. ಈಗ ನಾಳೆ ಬೆಳಿಗ್ಗೆ ಅದು ಬ್ರೇಕ್ಫಾಸ್ಟಿಗೂ ಕೂಡ ಆಗ್ತದೆ. ಇಲ್ಲ ಚಟ್ನಿ ಅಥವಾ ಕಾಯಿ ರಸ ಈ ಥರ ಮಾಡಿದರೆ ಅದು ಬ್ರೇಕ್ಫಾಸ್ಟಿಗೂ ಆಗ್ತದೆ. ಬ್ರೇಕ್ಫಾಸ್ಟಿಗೆ ಮಾಡೋ ಕೆಲಸನೂ ಇಲ್ಲ, ನಾಳೆ ಒಂದು ಚಟ್ನಿ ಮಾಡಿಕೊಂಡ್ರೆ ಆಯಿತು. ಸೊ ಹಾಗಾಗಿ ಫ್ರಿಜ್ಜಲ್ಲೇ ಇಟ್ಟಿದ್ದೇನೆ ಅದನ್ನ. ಈಗ ನಮ್ಮ ಹಸ್ಬೆಂಡ್ ಒಂದು ಅಥವಾ 2 ಶಾವಿಗೆ ತಿನ್ಬೋದು ಈಗ. ಸೊ ಈಗ ಹೊರಗೆ ತೆಗೆದಿರ್ತೇನೆ. ಅವ್ರು ಬರೋ ಟೈಮ್ ಆಯಿತು, 8:30 ಆಯ್ತಲ್ಲ. ಎಲ್ಲರದ್ದು ಊಟ ಆಯಿತು. ನಾನು ಊಟ ಮಾಡಲಿಲ್ಲ ರಾತ್ರಿ, ನನಗೆ ಹಸಿವಿರಲಿಲ್ಲ. ಶಾವಿಗೆ ತಿಂದಿದ್ನಲ್ಲ 6:30 ಸುಮಾರು, ಹಾಗಾಗಿ ನಾನು ಊಟ ಮಾಡಲಿಲ್ಲ. ಎಲ್ಲರೂ ಊಟ ಮಾಡಾಯಿತು. ಪಾತ್ರೆ ಎಲ್ಲ ತೊಳೆದಾಯಿತು, ಕಿಚನ್ ಕಟ್ಟೆನೂ ಕ್ಲೀನಾಗಿ ಒರೆಸ್ಕೊಂಡಿದ್ದಾಯಿತು. ಈಗ ಏನು ಮಾಡ್ತೀನಿ ಅಂದರೆ ಜೀರಿಗೆ ಕಷಾಯ ಮಾಡ್ಕೊಳ್ತೀನಿ. ಒಂದು ಸ್ವಲ್ಪ ದಿನದಿಂದ ಅದನ್ನ ರೂಢಿ ಮಾಡ್ಕೊಂಡಿದ್ದೀನಿ. ಈಗ ಜೀರಿಗೆ ಕಷಾಯ ಒಳ್ಳೆಯದಂತೆ. ಜೀರಿಗೆ ಕಷಾಯ ರಾತ್ರಿ ಊಟ ಆದಮೇಲೆ ಕುಡ್ಕೊಂಡು ಮಲ್ಕೊಂಡ್ರೆ ಹೊಟ್ಟೆಗೆಲ್ಲ ಆರಾಮಾಗ್ತದೆ ಅಂತ. ನೋಡೋಣ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ತದೆ ಅಥವಾ 4 ದಿನ ಮಾಡೋದು ಬಿಡೋದು. ನೋಡು, ಯಾವುದೇ ಆಗಲಿ ನಾನು 4 ದಿನ ಮಾಡೋದು ಆಮೇಲೆ ಬೇಜಾರು ಬರ್ತದೆ. ಆದರೆ ಇದು ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೆಯ ಕೆಲಸನ ಬಿಡೋದು ಯಾಕೆ ಅಲ್ಲ. ಅದಕ್ಕೆ ಸ್ವಲ್ಪ ಅರಿಶಿನೂ ಹಾಕ್ಕೊಳ್ತೇನೆ. ನಮ್ಮ ಮನೆಗಂಗೆ ಇನ್ನೂ ಥಂಡಿ ಕಡಿಮೆ ಆಗಿಲ್ಲ. ಥಂಡಿ ಕಡಿಮೆ ಆಗಿದೆ, ಸ್ವಲ್ಪ ಕೆಮ್ಮು ಹಾಗೆ ಇದೆ. ಅದು ಕೆಮ್ಮು ಅಷ್ಟು ಬೇಗ ಕಡಿಮೆನೇ ಆಗೋದಿಲ್ಲ ನೋಡಿ.
ಹಾಯ್, ಬೆಳಗಿನ ಶುಭೋದಯ ಎಲ್ರಿಗೂ. ವಾಕಿಂಗ್ ಮುಗಿಸ್ಕೊಂಡು ಜಸ್ಟ್ ಬಂದೆ. ಅನ್ನ ಕೆಟ್ಟೋಗಿದೆ ನೋಡಿ, ಕರೆಕ್ಟಾಗಿ ಅನ್ನ ಆಗಿಬಿಟ್ಟಿದೆ, ಮುಚ್ಚಿಟ್ಟು ಹೋಗಿದೆ, ಅನ್ನ ಆಗಿಬಿಟ್ಟಿದೆ. ಈಗ ಬಾಗಿಸ್ಕೊಂಡ್ರಾಯ್ತು. ನೆನ್ನೆದು ಚಪಾತಿ ಹಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈಗ ತೆಗೆದಿಟ್ಟೆ, ಚಪಾತಿ ಮಾಡಿಕೊಡ್ಬೇಕು ಒಂದೆರಡು. ಬ್ರೇಕ್ಫಾಸ್ಟಿಗೆ ಶಾವಿಗೆ ಇದೆ, ನಿನ್ನೆ ಮಾಡಿದ ಶಾವಿಗೆ. ಚಟ್ನಿ ಮಾಡ್ಕೊಳ್ತೀನಿ. ಈಗ ಒಂದು ಚಟ್ನಿ ಮಾಡಿಕೊಂಡ್ರೆ ಆಯಿತು. ಎರಡು ಮೂರು ದಿನದಿಂದ ನೀರೇ ಅಂದರೆ ಮಳೆನೇ ಇರಲಿಲ್ಲ. ಹಾಗಾಗಿ ಗಿಡಗಳೆಲ್ಲ ಒಣಗ್ದಂಗೆ ಆಗಿತ್ತು. ಮಳೆ ಬರ್ಬೋದೇನೋ ಅಂತ ಹೇಳಿ ನಾನು ನೀರೇ ಹಾಕ್ತಿರಲಿಲ್ಲ. ಆದರೆ ಇವತ್ತು ಯಾಕೋ ಮಳೆ ಬರೋ ಲಕ್ಷಣವೇ ಇಲ್ಲ ಅಂಥೇಳಿ ನಾನು ನೀರು ಹಾಕ್ಕೊಂಡ್ಬಿಟ್ಟೆ. ಮತ್ತು ಬಾಡ ಹೋದರೆ ಕಷ್ಟ ಅಲ್ಲ. ಅಂಗಳಕ್ಕೆಲ್ಲ ಕಸ ಗುಡಿಸಿ ನೀರೆಲ್ಲ ಹಾಕಿ ಹೂ ಗಿಡಗಳಿಗೆಲ್ಲ ಒಳಗೆ ಬಂದು ಹೂ ಕಟ್ತಾ ಇದ್ದೇವೆ. ಇಬ್ಬರು ಕೂಡ, ನಾನು ನಮ್ಮ ಅತ್ತೆ ಹೂ ಕಟ್ತಾ ಇದ್ದೇವೆ. ತುಂಬ ದಿನ ಆಗಿತ್ತು ಹೂ ಕಟ್ದೇನೆ, ಯಾಕಂದರೆ ಹೂ ಬಂದಿರಲಿಲ್ಲ. ಹಾಗಾಗಿ ಈಗ ಹೂ ಕಟ್ತಾ ಇದ್ದೇವೆ. ಹೂ ತುಂಬ ಇತ್ತು, ಲೂಸು ಈ ರೀತಿ ಆಗಿದೆ ನೋಡಿ. ಒಂದು ಹಾರ ಆಯಿತು ಚೆನ್ನಾಗಿ. ದೇವರಿಗೆ ಅಡುಗೆ ಮಾಡೋದಿಲ್ಲ ನಾನು. ನಿನ್ನೆದೇ ಎಲ್ಲ ಅಡುಗೆ ಇದೆ. ನಿನ್ನೆ ಹೆಚ್ಚಿಗೆ ಅಡುಗೆ ಮಾಡಿದ್ದೆ, ಅದೇ ಇದೆ. ಹಾಗಾಗಿ ಅಡುಗೆ ಕೆಲಸ ಇಲ್ಲ. ಇದು ಇವತ್ತು ಏನು ಮಾಡ್ತೀನಿ ಅಂದರೆ, ಮೊನ್ನೆ ಕಿಚನ್ ಕ್ಲೀನ್ ಮಾಡಿದ್ದೆ. ಈಗ ರೂಮು ಮತ್ತು ಹಾಲ್ ಎಲ್ಲ ಬಲೆ ಎಲ್ಲ ತೆಗಿತೀನಿ. ಬಲೆ ಆಗಿಲ್ಲ, ಬಲೆ ತೆಗಿತಾ ಇದ್ದೇನೆ. ಕ್ಲೀನ್ ಮಾಡ್ಕೊಳ್ಳೋಣ. ಫ್ಯಾನ್ ಮಾತ್ರ ಎಷ್ಟು ರಾಡಿ ಆಗ್ತದೆ ನೋಡಿ. ಫ್ಯಾನ್ ತುಂಬ ರಾಡಿ ಆಗ್ತದೆ ಫ್ಯಾನ್. ಬೇಗ ಬೇಗ ಕ್ಲೀನ್ ಮಾಡ್ಕೊಳ್ಳೋಣ. ಈ ಬೆಡ್ಶೀಟ್ ತೆಗಿಲಿಲ್ಲ, ಯಾಕೆ ಗೊತ್ತಾ? ಈ ಬೆಡ್ಶೀಟ್ ಇವತ್ತು ವಾಶಿಗೆ ಹಾಕೋದಿದೆ. ಸೊ ಹಾಗಾಗಿ ಈ ಬೆಡ್ಶೀಟ್ ಮೇಲೆ ಬಿದ್ದರೂ ಅಡ್ಡಿಲ್ಲ ಅಂಥೇಳಿ ಹಾಗೆ ಇಟ್ಟಿದ್ದೀನಿ ಬೆಡ್ಶೀಟ್ನ. ಫ್ರೆಂಡ್ಸ್, 2 ದಿನದ ಬಟ್ಟೆ ಇತ್ತು. ನಿನ್ನೆದು ಮತ್ತು ಇವತ್ತಿಂದು ಬೆಳಿಗ್ಗೆ ಸ್ನಾನ ಮಾಡಿದ್ದೆಲ್ಲ ಇತ್ತು. ವಾಷಿಂಗ್ ಮಷೀನಿಗೆ ಹಾಕಿದೆ. ನಿನ್ನೆ ಬಟ್ಟೆ ಹ್ಯಾಂಡ್ ವಾಶ್ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ನಿನ್ನೆ ನಮ್ಮ ಅತ್ತಿಗೆ ಎಲ್ಲ ಬಂದಿದ್ರಲ್ಲ, ಹಾಗೆ ಮಾತಾಡ್ತಾ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಆಗಿಲ್ಲ. ಈಗ ಚಲೋ ಬಿಸಿಲು ಬಂದಿದೆ. ಪೂರ್ತಿ ಬಿಸಿಲಲ್ಲಿ ಈಗ ಒಣಗಿಸ್ತೇನೆ. ಅಂಗಳದಲ್ಲಿ 3 ಬಳ್ಳಿ ಕಟ್ಟಿದ್ದೇನೆ. 3 ಬಳ್ಳಿನೂ ಕೂಡ ಫುಲ್ಲಾಗಿದೆ ನೋಡಿ ಬಟ್ಟೆ. 2 ದಿನದ ಬಟ್ಟೆ ಇತ್ತು, ಹಾಗಾಗಿ ಇಷ್ಟು ಫುಲ್ಲಾಗಿದೆ ಇದು. ನಾನು ಅರ್ಧ ಬಲೆ ತೆಗೆದು ಆಮೇಲೆ ನನಗೆ ಪಟ್ನೆ ನೆನಪಾಯಿತು. ಮತ್ತು ಹೊರಗಡೆ ಬಿಸಿಲು ಬಂದು ಇತ್ತಲ್ಲ, ಹಾಗಾಗಿ ವಾಷಿಂಗ್ ಮಷಿನ್ ಬಟ್ಟೆ ತೆಗೆದಿರಲಿಲ್ಲ. ಅದನ್ನ ತೆಗೆದು ಹಾಕ್ಕೊಂಡು ಬಂದೆ. ಯಾಕಂದರೆ ಬಿಸಿಲು ಯಾವಾಗ ಇರ್ತದೆ, ಯಾವಾಗ ಮೋಡ ಆಗ್ತಂತ ಹೇಳಿಕ್ಕೆ ಬರೋದಿಲ್ಲಲ್ಲ. ಹಾಗಾಗಿ ಇದೊಂದು ಕ್ಲೀನ್ ಮಾಡಬೇಕು. ಒಂದು ತಿಂಗಳಿಗೆ ಒಂದು ಸಲನಾದರೂ ಬಲೆ ತೆಗಿಲೇಬೇಕು. ಇಲ್ಲಾಂದರೆ ಎಷ್ಟಾಗ್ತದೆ ಅಂದರೆ ಒಳಗಡೆ ಎಷ್ಟು ಹೆಂಗೆ ಧೂಳು ಬರ್ತದೆ ಏನೋ ಗೊತ್ತೇ ಆಗೋದಿಲ್ಲ. ಅಷ್ಟು ನಮ್ಮನೆ ಡಸ್ಟು ಮತ್ತು ಬಲೆ ಆಗ್ತದಪ್ಪ. ಒಂದು ತಿಂಗಳದ ಮೇಲೆ ಆಗಿಬಿಟ್ರೆ ಮತ್ತು ನೋಡೋದು ಬೇಡ, ಅಷ್ಟು ಡಸ್ಟ್ ಆಗ್ತದೆ. ಸೊ ಇದೊಂದು ಕೆಲಸ ಕ್ಲೀನ್ ಮಾಡ್ಕೊಳ್ಳೋದು. ಒಂದೊಂದು ದಿನ ಒಂದೊಂದು ರೂಮ್ ಕ್ಲೀನ್ ಮಾಡ್ತಿದ್ದೆ. ನಾನು ಮೊನ್ನೆ ಕಿಚನ್ ಕ್ಲೀನ್ ಮಾಡಿದೆ. ಆದರೆ ಈಗ ಎಲ್ಲ ಪೂರ್ತಿ ಹಾಲಿಂದು ಮತ್ತು 2 ರೂಮಿಂದು ಎಲ್ಲ ತೆಕ್ಕೊಂಡೆ. ನೋಡಿ ಈಗ ಗುಡಿಸ್ತೇನೆ. ಎಷ್ಟೊಂದು ಗಡ್ಡಿ ಹಿಡಿಲೇ ಗುಡಿಸ್ತೇನೆ, ಯಾಕಂದ್ರೆ ಈಗ ಗುಡಿಸ್ಕೊಳ್ಬೇಕು ಚೆನ್ನಾಗಿ. ಹುಲ್ಲಿನ ಹಿಡಿ ಆದ್ರೆ ಮಂಚದ ಒಳಗಡೆ ಹೋಗುದಿಲ್ಲ. ಅದಕ್ಕೆ ಒಂದು ಗಂಟೆ ಗಡ್ಡಿ ಹಿಡಿ ಆದ್ರೆ ಹೋಗ್ತದಲ್ಲ. ಸೊ ಹಾಗಾಗಿ ಇದರಿಂದನೇ ಗುಡಿಸ್ಕೊಳ್ತೇನೆ. ಬೆಡ್ಶೀಟ್ ಕೂಡ ಈಗ ಒಗಿಲಿಕ್ಕೆ ಹಾಕಬೇಕು. ಬಾ ದೇವ್ರೆ, ಮಳೆಗಾಲನೋ ಬೇಸಿಗೆಗಾಲನೋ ಒಂದು ಗೊತ್ತಾಗೋದಿಲ್ಲ. ಯಾಕಂದರೆ ಅಷ್ಟು ಬಿಸಿಲು, ಅಷ್ಟು ಸೆಕೆ. ಹೊರಗಡೆ ಎಷ್ಟು ಬಿಸಿಲು ಅಂದರೆ ತುಂಬ ಬಿಸಿಲು, ಒಳಗಡೆ ಅಷ್ಟೇ ಸೆಕೆ. ಟೈಮ್ ಈಗ ಕರೆಕ್ಟಾಗಿ 12 ಗಂಟೆ. ಇವತ್ತು ಅಡುಗೆ ಕೆಲಸ ಇಲ್ಲ ಅಂದರೂ ಬೇರೆ ಕೆಲಸ ಎಲ್ಲ ಇತ್ತು. ಬಲೆ ಎಲ್ಲ ತೆಗೆದು ಕಸ ಗುಡಿಸೋದು, ಡೀಪ್ ಕ್ಲೀನ್ ಮಾಡೋದಿತ್ತು ರೂಮ್ಸ್ ಎಲ್ಲ. ಅದನ್ನೆಲ್ಲ ಮಾಡಿ ಆಯಿತು. ಕಿಚನ್ ಕಟ್ಟೆನೂ ಕೂಡ ಬ್ರೇಕ್ಫಾಸ್ಟ್ ಆದ ನಂತರ ಒರೆಸ್ಕೊಳ್ತಿದ್ದೆ. ಇವತ್ತು 12 ಗಂಟೆ ಆದಮೇಲೆ ಒರೆಸ್ಕೊಂಡೆ. ಅನ್ನ ಬೆಳಿಗ್ಗೆ ಮಾಡಿದೆ. ಅನ್ನಾಗ ಊಟ ಮಾಡ್ಕೊಂಡು ಹೋಗ್ದು, ಹಾಗಾಗಿ ಅನ್ನ ಬೆಳಿಗ್ಗೆ ಆಗಿದೆ. ಉಳಿದಿದ್ದ ಅಡುಗೆ ಎಲ್ಲ ನೆನ್ನೆದೇ ಇದೆ. ಸಾಂಬಾರು ಮತ್ತು ನೆಂಚ್ಕೊಳ್ಳಿಕ್ಕೆ ಮಶ್ರೂಮ್ ಮಸಾಲ ಅದೆಲ್ಲ ಇದೆ. ನಮ್ಮ ಹಸ್ಬೆಂಡಿಗೆ ಎಷ್ಟೊಂದು ಆಗೋದಿಲ್ಲ, ನಿನ್ನೆದೆಲ್ಲ ಆಗೋದಿಲ್ಲ.
ಆದರೂ ಏನು ಮಾಡೋದು, ಅವ್ರಿಗೆ ಒಬ್ರಿಗೆ ಮತ್ತೆ ಏನು ಮಾಡೋದು ಬೇರೆ. ಸೊ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ದಿನ ಒಂದೇ ಥರ ಇರೋದಿಲ್ಲ ಅಲ್ಲ, ಹೇಗಿದ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಅದಾಗಲ್ಲ ಇದಾಗಲ್ಲ ಅಂತ ಕೂತ್ಕೊಂಡ್ರೆ ಆಗೋದಿಲ್ಲ. ಎಲ್ಲ ನೆನೆದೆ ಅಂಥೇಳಿ ಇವತ್ತು ಇದನ್ನು ಮಾಡ್ತಾಯಿದ್ದೇನೆ, ಬಜೆ, ಖಾರ ಮೆಣಸಿನ ಬಜೆ. ಇದನ್ನ ಮಾಡ್ತಾಯಿದ್ದೇನೆ. ನಿನ್ನೆ ನಮ್ಮ ಅತ್ತಿಗೆ ಬಂದಿದ್ರಲ್ಲ, ಅವ್ರು ತೊಗೊಂಡು ಬಂದಿದ್ದರು. ಅದ್ರ ಬಜೆ ಮಾಡ್ಕೊಳ್ತೇನೆ. ಸ್ಪೈಸಿಯಾಗಿ ಚೆನ್ನಾಗಿ ಸಖತ್ತಾಗಿರ್ತದೆ. ಅದನ್ನ ಬಜೆ ಮಾಡ್ಕೊಳ್ತೇನೆ. ಆದರೆ ಇದು ಖಾರ ಇಲ್ಲ, ಖಾರ ಖಾರ ಇರಬೇಕು. ಇದು ಅಷ್ಟೊಂದು ಖಾರ ಇಲ್ಲ. ಅದು ಇದಕ್ಕೆ ಉಪ್ಪು ಮತ್ತು ಹುಣಸೆ ಹಣ್ಣು ಹಾಕಿ ಇಟ್ಟಿದೆ. ಈಗ ಬಜೆ ಮಾಡಿಕೊಂಡು ಊಟ ಮಾಡೋದು. ಈಗ ಇಷ್ಟು ಬೇಕಲ್ಲ, 2 ಗಂಟೆಗೆ. ಈಗ ನೆಲ ಒರೆಸ್ಬೇಕು. ನೆಲ ಒರೆಸ್ಕೊಂಡು ಆಮೇಲೆ ಸಿಗ್ತೇನೆ. ಹಾಗೆ ಗ್ರೋಸರೀಸ್, ಕಪಾಟು, ಟಿಪಾಯಿ ಮತ್ತು ಫ್ರಿಜ್ಜು ಎಲ್ಲ ಒಂದ್ಸಲ ಒರೆಸ್ಕೊಂಡ್ಬಿಟ್ಟೆ. ಬೇಗ ಒರೆಸ್ಕೊಂಡ್ಬಿಟ್ಟೆ. ಯಾಕಂದರೆ ಇನ್ನೂ ಕೆಲಸ ಇಲ್ಲ ಕೆಲಸ ಇಲ್ಲ ಅಂದ ಮಾತ್ರ ಬಾಳೆಹಣ್ಣು ಮತ್ತೆ ಸಂತ್ರ. ಈ ಕಡೆ ಅನ್ನ ಬಿಸಿ ಮಾಡಲಿಕ್ಕೆ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಇನ್ನೂ ನಾನು ನೆಲ ಒರೆಸ್ಲಿಕ್ಕೆ ಹೋಗಿಲ್ಲ. ಆವಾಗೇ ಹೇಳಿದ್ದೆ ನೆಲ ಒರೆಸ್ಬೇಕು ಅಂತ ಹೇಳಿ. ಇನ್ನೂ ಹೋಗಿಲ್ಲ. ಇದು ತಿಂದು ಆಮೇಲೆ ನೆಲ ಒರೆಸ್ಲಿಕ್ಕೆ ಹೋಗೋದು. ಫ್ರೆಂಡ್ಸ್, ಬಾತ್ರೂಮು ಮತ್ತು ವಾಶ್ ಬೇಸಿನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡು ಬಂದೆ. ಈಗ ನೆಲ ಒರೆಸ್ಕೊಳ್ತೇನೆ. ನೆಲ ಒರೆಸ್ಕೊಂಡ್ರೆ ಆಯಿತು. ನೋಡಿ, ಬೇಸಿಗೆನೋ ಮಳೆಗಾಲನೋ ಎಂತ ಇದು, ಯಾವ ಥರ ಬಿಸಿಲು. ಈ ಥರ ಆದರೆ ಕಷ್ಟಪ್ಪ. ಈಗ ನೆಲ ಒರೆಸ್ಕೊಳ್ತಾ ಇದ್ದೇನೆ. 12:30 ಆಯಿತು ಟೈಮ್. ಈಗ ನೆಲ ಒರೆಸ್ಕೊಳ್ಳೋದು. ನೆಲ ಒರೆಸ್ಕೊಂಡು ಸ್ನಾನ ಮಾಡಿಬಿಟ್ರೆ ಆಯಿತು ಇವತ್ತಿನ ಕೆಲಸ. ಅಡುಗೆ ಕೆಲಸ ಎಲ್ಲ ಇದ್ರಂತೂ ನನಗೆ ನೆಲ ಒರೆಸ್ಕೊಳ್ಳೋದು ಇನ್ನೂ ತುಂಬ ಹೊತ್ತಾಗ್ತದೆ. 1 ಗಂಟೆ ಈ ಥರ ಆಗ್ತದೆ. ಇನ್ನೊಮ್ಮೆ ಸ್ನಾನ ಮಾಡ್ಕೊಂಡು ಬಂದೆ. ಈ ಕೆಲಸ ಅಷ್ಟೇ. ಈ ಬಿಸಿಲು ಬಿದ್ದಿದೆಲ್ಲ, ಸೋಲಾರಲ್ಲಿ ತುಂಬ ಚೆನ್ನಾಗಿ ನೀರು ಕರೀತು. ಬಿಸಿ ಬಿಸಿ ನೀರು ಸ್ನಾನ ಮಾಡ್ಕೊಂಡು ಬಂದೆ. ಏನು ಗೊತ್ತಾ, ಬೆಳಿಗ್ಗೆನೇ ಸ್ನಾನ ಮಾಡಿರ್ತೀನಲ್ಲ, ಬೆಳಿಗ್ಗೆ ಸ್ನಾನ ಮಾಡಿದಾಗ ಫ್ರೆಶ್ ಆಗಿರ್ತೀನಿ. ಮತ್ತೆ ಎಲ್ಲ ಮನೆ ಕೆಲಸ ಎಲ್ಲ ಮಾಡಿ ಒಂಥರ ಕಿರಿಕಿರಿ ಆಗ್ದಂಗೆ ಆಗ್ತದೆ ಮನಸ್ಸೆಲ್ಲ. ಇನ್ನೊಮ್ಮೆ ಸ್ನಾನ ಮಾಡಿ ಬಂದ ನಂತರನೇ ಮನಸ್ಸಿಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಗ್ತದೆ. ಟಯರ್ಡ್ನೆಸ್ ಎಲ್ಲ ಹೋಗ್ತದೆ ಅಲ್ಲ. ನಾನೀಗ ಬಜೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಊಟ ಮಾಡೋ ಟೈಮ್ ನಂದು. ಎಣ್ಣೆ ಕಾಯ್ಲಿಕ್ಕೆ ಬಂದಿದೆ, ಬಜೆ ಮಾಡ್ಕೊಳ್ತೇನೆ. ನನ್ನ ಹಸ್ಬೆಂಡ್ ಮತ್ತು ನಮ್ಮ ಅತ್ತೆ ಸ್ವಲ್ಪ ಲೇಟಾಗಿ ಊಟ ಮಾಡ್ತಾರೆ. ಅಂದರೆ ನನ್ನ ಹಸ್ಬೆಂಡ್ ಬರೋದು 2:15, 2:45 ಆಗ್ತದೆ. ನಾನು ಬೇಗ ಊಟ ಮಾಡಿಬಿಡ್ತೇನೆ. ಮೊದಲೆಲ್ಲ ಅವ್ರಿಗೆ ಕಾಯ್ತಿದ್ದೆ, ಈಗ ಕಾಯೋದಿಲ್ಲ. ಯಾಕಂದರೆ ಲೇಟ್ ಆಗ್ತದಲ್ಲ. ಸೊ ಹಾಗಾಗಿ ಅವರಿಗೆ ಕಾಯೋ ಸೀನೆಲ್ಲ ಇಲ್ಲ. ನಾನು ಊಟ ಮಾಡಿಬಿಡ್ತೀನಿ. ಅವರು ಅಂತಾರೆ, ನೀನು ಊಟ ಮಾಡಿಬಿಡು, ನಾನು ಆಮೇಲೆ ಊಟ ಮಾಡ್ತೀನಿ ಅಂತಾರೆ. ಅವ್ರ ಟೈಮ್ ಅಷ್ಟು, ಊಟ ಮಾಡೋ ಟೈಮು. ಸೊ ಯಾರಿಗೋಸ್ಕರ ಯಾರು ಕಾಯಬೇಕಂತಿಲ್ಲ. ಇನ್ ಟೈಮಿಗೆ ಬಂದರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೋದು. ಅದೇ ಲೇಟಾಗಿ ಬಂದರೆ ಹೇಗೆ, ನಮಗೂ ಕಷ್ಟ, ಅವರಿಗೂ ಕಷ್ಟ ಆಗ್ತದಲ್ಲ. ಅವರಿಗೂ ಕೂಡ ನಾವು ಇಷ್ಟು ಲೇಟ್ ಊಟ ಮಾಡ್ತೀವಿ ಅಂತ ಅವರಿಗೂ ಬೇಜಾರು. ಸೊ ಹಾಗಾಗಿ ನಾನು ಬೇಗ ಊಟ ಮಾಡೋದು. ಸ್ಪೈಸಿ ಮೆಣಸಿನಕಾಯಿ ಬಜೆ ರೆಡಿ. ಊಟ ಮಾಡುವ. ಇವತ್ತಿಂದು ಊಟ ನಿನ್ನೆದೇ ಊಟ. ಅನ್ನ ಒಂದು ಫ್ರೆಶ್ ಆಗಿ ಮಾಡಿದ್ದು ನಿನ್ನೆದೇ ತೋವೆ. ಈಗ ಬಜೆ ಈಗ ಮಾಡ್ಕೊಂಡಿದ್ದು. ಆಮೇಲೆ ಇದು ಮಶ್ರೂಮ್ ಮಸಾಲ ಫ್ರೆಂಡ್ಸ್. ಅದೇ ದಿನದಕ್ಕಿಂತ ಮಾರದಿನ ಇಡ್ತೇವಲ್ಲ, ಮಾರದಿನ ಮಾತ್ರ ತುಂಬ ಚೆನ್ನಾಗಿರ್ತದೆ. ಇದು ಹುಳಿ, ಖಾರ, ಉಪ್ಪು ಎಲ್ಲ ಮಿಕ್ಸ್ ಆಗಿ ಸೂಪರಾಗಿರ್ತದೆ. ಅದೇ ದಿನ ತಿನ್ನೋದಕ್ಕಿಂತ ಮಾರದಿನ ತಿನ್ನೋದೇ ನನಗೆ ಇಷ್ಟ. ಇಷ್ಟೇ ಊಟಕ್ಕೆ ಇವತ್ತು ಸಿಂಪಲ್ ಆಗಿರುವ ಊಟ. ಬನ್ನಿ ಊಟ ಮಾಡೋಣ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೇನೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಇನ್ನೊಂದು ವಿಡಿಯೋದಲ್ಲಿ ಬೇಗ ಸಿಗ್ತೀನಿ. ಬಾಯ್ ಬಾಯ್.